ಇವನ್ಗೂ ಈ ನಡುವೆ ಬುದ್ಧಿ ಬಂದಿರಂಗೈತೆ. ಹಂಗೆ ಹೆಂಗೆ ಬೇಕೋ ಹಂಗೆ ಮಾತಾಡಲ್ಲ ಮುಂಚೆ ಥರ. ಇವಾಗ ಸ್ವಲ್ಪ ಬುದ್ಧಿ ಬಂದೈತೆ. ನಾನು ನೋಡಿದ ಮಟ್ಟಿಗೆ ಇವಾಗ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡವನೆ ಅಂತ ಅನಿಸುತ್ತೆ. ಈ ಕಡೆನೇ ಬರ್ತಾ ಇದ್ದಾನೆ. ಏನು ಮಾತಾಡೋಸಕ್ಕೋ ಏನಕ್ಕೆ ಹಿಂಗೆ ಬರ್ತಾ ಇದ್ದಾನೆ? ಭುವನ್, ನಾನು ನಿನ್ನ ಜೊತೆ ಮಾತಾಡಬೇಕು. ಹತ್ರ ಮಾತಾಡ್ಬೇಕಾ? ಏನು ಮಾತಾಡಬೇಕು? ಏನಿಲ್ಲ, ನಿನ್ನ ತನ್ವಿನ ಮದುವೆ ಆಗಿಲ್ಲದು ಒಳ್ಳೇದೇ ಆಯಿತು. ಅವಳು ಒಂಥರ ತುಂಬ ಜಗಳ ಗಂಟೆ. ನಿಜವಾಗ್ಲೂ ನಿಮ್ಮ ಅಣ್ಣ ಮದುವೆ ಆಗಿರೋದು ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಅಣ್ಣ ಮದುವೆ ಆಗಿರೋ ವಿಷಯ ಕೇಳಿ ನಾನು ಒಳ್ಳೆಯದು, ನಿಮ್ಮ ಅಣ್ಣನೂ ಒಳ್ಳೆಯವರು. ಹೆಂಗೋ ಮದುವೆ ಆಗಿದ್ದಕ್ಕೆ ಅವ್ರ ಜೀವನ ಚೆನ್ನಾಗಿರುತ್ತೆ ಬಿಡಿ. ದೊಡ್ಡವರು ಇದ್ದಂಗಲ್ಲ ಇತ್ತನು. ಈ ತನ್ವಿತಾ ಭಾರಿ ಇದ್ದಾಳೆ. ಅವಳನ್ನ ಕೊಟ್ಕೊಂಡು ಜೀವನ ಮಾಡೋದು ಅಷ್ಟು ಸುಲಭ ಅಲ್ಲ. ಅವಳೊಂಥರ ಜಗಳ ಗಂಟಿ, ಒಂಥರ ಏನೋ ನಾನು ಹೇಳಿದ್ದೆ ನಡಿಬೇಕು. ಒಂಥರ ಅವಳು ಹಿಂಗೆ ಅಂತಂದರೆ ಅವಳಿಗೊಂಥರ ಕೇಣಿ. ಆ ಥರ ಮನಸ್ಸು ಅವಳಿಗೆ. ಏನೋ ಒಂಥರ ಅವಳು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನಾನು ಅದಕ್ಕೆ ಮದುವೆ ಆಗಿಲ್ಲ. ನನಗೆ ಅವ್ರ ಸವಾಸನೆ ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ನೀನೇನಾದರೂ ಮಾಡ್ಕ, ನೀನೇ ಆಗೋದಾದರೂ ಆಗು. ನೀನು ಆಗ್ತೀನಿ ಅಂತ ಏನು ಕೇಳಕ್ಕೆ ಬಂದಿದ್ಯಾ? ಆಗು. ನಾನು ಅಲ್ಲೇ ಯಾವತ್ತೋ ಬಿಟ್ಟಾಕ್ಬಿಟ್ಟೆ. ಚೆನ್ನಾಗಿರಪ್ಪ, ಚೆನ್ನಾಗಿರೋ ನೀನು. ನಾನು ಆಗಲ್ಲಪ್ಪ. ನಾನು ನಿನ್ನ ಹತ್ರ ಏನೋ ಮಾತಾಡೋದಕ್ಕೆ ಬಂದಿದ್ದೀನಿ. ಪ್ಲೀಸ್ ಭುವನ್, ನಾವೆಲ್ಲನ ಚೆನ್ನಾಗಿರೋಣ. ನಾನು ಹಂಗೆ ಮಾಡಬಾರ್ದಾಗಿತ್ತು. ನಾನು ಮಾಡಿರೋದು ತಪ್ಪಾಯಿತು. ನಾವಿಬ್ಬರು ಮಾತಾಡ್ಕೊಂಡು ಚೆನ್ನಾಗಿರೋಣ. ಪ್ಲೀಸ್ ಭುವನ್, ಚೆನ್ನಾಗಿರೋಣ ನಾವು. ಅವಳು ಎದುರಿಗೆ ಚೆನ್ನಾಗಿರ್ಬೇಕು. ನಾವು ಅಣ್ಣ ತಮ್ಮಂದರು ಚೆನ್ನಾಗಿರ್ಬೇಕಪ್ಪ. ಒಳ್ಳೆತನ, ಒಳ್ಳೆ ಮನಸ್ಸಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಒಳ್ಳೇದಿರ್ಬೇಕು ಫಸ್ಟು. ಸುಮ್ಮನೆ ಚೆನ್ನಾಗಿರ್ತೀನಿ ಅಂದ ಮಾತ್ರಕ್ಕೆ ಚೆನ್ನಾಗಿರೋಕ್ಕಾಗಲ್ಲ. ಇಲ್ಲ, ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ. ಅವಳ ಎದುರಿಗೆ ನಾನು ಚೆನ್ನಾಗಿ ತೋರಿಸ್ಬೇಕಂತ. ನಿಜವಾಗ್ಲೂ ಅವಳಿಂದ ನನಗೆ ತುಂಬ ಮನಸ್ಸಿನ ನೋವಾಗ್ಬಿಡ್ತು. ತುಂಬ ಒಂಥರ ಇಷ್ಟಿದ್ದು ಮಾಡೋದು. ಈಗ ಮದುವೆ ಆಗ್ತೀನಿ ಅಂತ ಹಿಂದೆ ಬಿದ್ದವಳೆ. ನಾನಂತ ಅವಳು ಮದುವೆ ಆಗ್ತೀನಿ ಅಂತ ಹಿಂದೆ ಬಿದ್ದರೂ ಆಗಲ್ಲ. ಅವ್ರ ಅಮ್ಮ ಯಾವ ಮಕ್ಕ ಇಟ್ಕೊಂಡು ನಮ್ಮ ಮನೆ ಹತ್ರ ಬಂದು ಕೇಳಕ್ಕೆ ಬಂದಿತ್ತು. ನಮ್ಮ ಮನೆ ಹತ್ರ ಬಂದು ಮದುವೆ ಮಾಡ್ಕೊಳ್ರಿ ನನ್ನ ಮಗಳನ್ನ ಅಂತೇಳಿ ಅವರಮ್ಮ ಕೇಳಕ್ಕೆ ಬಂದೈತೆ. ಮದುವೆ ಆಗ್ತೀನಿ ಅಂತ ಹೇಳಿದ್ದ ನಿನ್ನ ಮಗ, ಅದಕ್ಕೆ ಇವಾಗ ಕೊಡ್ತೀವಿ, ಮದುವೆ ಮಾಡ್ಕೊಳ್ರಿ ಅಂತ ಕೇಳಕ್ಕೆ ಬಂದೈತೆ ಅವರಮ್ಮ. ಅಯ್ಯೋ, ಅವ್ರಿಗೆ ಏನಾದರೂ ಮನ್ಸಿಗೆ ಸ್ವಲ್ಪ ಏನಾದರೂ ಅನಿಸಿದ್ರೆ ಹಿಂಗೆ ಬಂದು ಕೇಳ್ತಾ ಇರಲಿಲ್ಲ ಅಲ್ಲ. ಈ ಭುವನ್ಗೆ ಶರತ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಏನು ಇವತ್ತಿಬ್ರು ಹಿಂಗೆ ಮಾತಾಡ್ತಾ ಇದ್ದಾರೆ? ಇವರಿಬ್ರು ಒಂದಾಗ್ಬಿಟ್ರಾ? ಏನಿವರು ಏನೋ ಮಾತಾಡ್ತಾ ಇದ್ದಾರೆ? ಹೋಗಿ ಸರಿಯಾಗಿ ಹೇಳ್ತೀನಿ, ನೀವಿಬ್ರು ಮೋಸಗಾರರು ಅಂತ. ಮಾತಾಡ್ತಾ ಇದ್ದಾರೆ ನೋಡಿ. ಏನೋ ಇಬ್ರು ಎಷ್ಟು ಮೋಸ ಮಾಡಿದ್ರು, ಇನ್ನು ಮಾತಾಡ್ತಾರೆ ಇಬ್ರು. ಅದೇನು ಮಾತಾಡ್ತಾರೋ ಏನೋ. ಇಬ್ರು ಒಂದಾಗ್ಬಿಟ್ರೆ, ಇಬ್ರು ಜಗಳ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅವರೆಲ್ಲ ಜಗಳ ಮಾಡ್ಕೋಬೇಕು. ಅವ್ರ ಅಣ್ಣ ತಮ್ಮಗಳೇ ಆಗಲಿ ಜಗಳ ಮಾಡ್ಕೊಂಡ್ರೆ ಚೆನ್ನಾಗಿ ನೋಡೋಕ್ಕೆ. ನಿಜವಾಗ್ಲೂ ಅವರೆಲ್ಲ ಜಗಳ ಮಾಡ್ಕೊಂಡು ದೂರ ಆದ್ರೇ ನೋಡೋದಕ್ಕೆ ಚೆನ್ನಾಗಿ. ಇವರು ಇಬ್ರು ನನ್ನ ಕಣ್ಣೆದ್ರಿಗೇನೆ ಇವ್ರ ಮನೆ ಹಾಳಾಗಬೇಕು. ಅದನ್ನು ನಾನು ನೋಡಬೇಕು. ನನ್ನಿಂದ ಮನೆ ಹಾಳಾಗುತ್ತೆ ಅಂತ ಹೇಳ್ದವರು ಇವತ್ತು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರು ಅವ್ರ ಮನೆ ಹಾಳಾಗುತ್ತೆ ಅನ್ನೋದು ಗೊತ್ತಾಗಬೇಕು. ಈ ಹುಡುಗಿ ಯಾಕಪ್ಪ ಇಲ್ಲಿ ಹೋಗ್ತೈತೆ? ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ? ಏನಿಲ್ಲಕ್ಕ, ಆ ಭುವನ್ ಮತ್ತೆ ಶರತ್ ಇಬ್ರು ಮಾತಾಡ್ತಿರ್ಲಿಲ್ಲ, ಈಗ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನೋಡ್ತಾ ಇದ್ದೆ. ಹೌದೇನು? ನಿಮ್ಮ ಮದುವೆ ಕ್ಯಾನ್ಸಲ್ ಆಯ್ತಂತಲ್ವಾ? ನನಗೆಲ್ಲ ವಿಷಯ ಗೊತ್ತಾಯ್ತು. ನೋಡಪ್ಪ, ಅಲ್ಲ ನೋಡು, ಅವರು ಆಗ್ತಾನೆ ಇರಲಿಲ್ಲ. ಆ ಪ್ರೀತಿ ಅಕ್ಕನಿಗೂ ಇವ್ರಿಗೂ ಆಗ್ತಾನೆ ಇರಲಿಲ್ಲ. ನೋಡು, ಇಬ್ರು ನಿಂತ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡಮ್ಮ. ಎಷ್ಟು ಚೆನ್ನಾಗಿ ಆಗ್ತಾರೆ. ಅದಕ್ಕೆ ಮತ್ತೆ ಮಾತಾಡಿದವ್ರು ನಿಷ್ಠೂರ ಆಗಬೇಕು. ಹ್ಞೂನಕ್ಕ, ನಮ್ಮ ಹತ್ರ ಇಲ್ಲದ್ದೆಲ್ಲ ಹೇಳಿ ನಮ್ಮ ನಡುವೆ ಇಲ್ಲದ್ದೆಲ್ಲ ತಂದಿಕ್ಕಿ ಎಲ್ಲ ನಮ್ಮ ಮನೆ ಹಾಳು ಮಾಡಿದ್ರಕ್ಕ. ಇವರಿಂದ ನಮ್ಮ ಮನೆನೇ ಇದಾಗ್ಬಿಡ್ತು. ನನಗಂತೂ ಎಷ್ಟು ಬೈದು ಬಿಡೋಣ ಅನ್ನೋ ಸಿಟ್ಟು ಬತ್ತೈತೆ. ಅದಕ್ಕೆ ಚೆನ್ನಾಗಿ ಬೈಯೋಣ ಅವ್ರಿಬ್ರು ಅಂತ ಹೋಗ್ತಾ ಇದ್ದೀನಿ. ಇಬ್ಬರು ಒಳ್ಳೆಯವರಲ್ಲ. ಅವನು ಬೈಕಮ್ಮನ, ಇವನು ಬೈಕಮ್ಮರು. ಇಬ್ಬರು ನೋಡಿ ಇವತ್ತು ಎಷ್ಟು ಚೆನ್ನಾಗಾದ್ರು. ಇವಾಗ ಅವನು ಬೈಕೊಂಡಿರೋದಲ್ಲ ಅವ್ನಿಗೆ ಹೇಳ್ತೀನಿ, ಅವನು ಬೈಕೊಂಡಿರೋದಲ್ಲ ಅವನಿಗೆ ಹೇಳ್ತೀನಿ. ಇಬ್ರು ಒಬ್ರಿಗೊಬ್ರು ಬೈಕಂತಿದ್ರಲ್ಲ, ಈಗ ಚೆನ್ನಾಗಾಗಿ ನಮ್ಮಂಥವ್ರನ್ನ ಯಾರನ್ನಾದ್ರೂ ನಿಷ್ಠುರ ಮಾಡ್ತೀರಾ ನೀವು ಅಂತ ಬೈತೀನಿ. ಅಕ್ಕ ಇಲ್ಲಿ ನೋಡಕ್ಕ, ನಿಜವಾಗ್ಲೂ ಹೆಂಗೆ ಬೈಕಂತಿದ್ದ ಗೊತ್ತಾ ಈ ಶರತ್ತು ಇವನ್ನ. ಅಯ್ಯೋ, ನನ್ನ ಮಗ ಇದ್ದಾನೆ, ಇವನು ನಿಜವಾಗ್ಲೂ ಒಳ್ಳೆಯವನಲ್ಲ ಅಂತ ಹೇಳಿ ಹೆಂಗೆ ಬೈಕೊಳ್ಳೋನು. ಅಯ್ಯೋ ಹೌದೇನು, ಇನ್ನು ಚಿಕ್ಕ ವಯಸ್ಸಪ್ಪ. ಇನ್ನು ಸ್ವಲ್ಪ ದಿನ ಯಾವ್ದಾದ್ರು ಒಳ್ಳೆ ಹುಡುಗನ ನೋಡಿ ಆಗ್ಬೋದಾಗಿತ್ತು. ನೀವು ಯಾಕಪ್ಪ ಬರೀ ಇಲ್ಲಿ ನೋಡಿಕೊಂಡು ಎಲ್ಲಾದ್ರೂ ಫಾರಿನ್ ಆಗಿರೋ ಅಂಥವ್ರು, ದುಬೈ, ಫಾರಿನು, ಅಲ್ಲಿ ಬೇರೆ ಕಡೆ ಎಲ್ಲಾದರೂ ಇರ್ತಾರಲ್ಲ, ಆ ಕಡೆ ಹುಡುಗನ್ನ ಒಳ್ಳೆ ಕೆಲಸದಾಗಿರೋ ಅಂಥವ್ರು ನೋಡಿ ಆಗ್ಬೋದಾಗಿತ್ತು. ನೀನು ಯಾಕೆ? ಅಯ್ಯೋ, ಬರೇ ಈ ಕಡೆನೇ ಆದರೆ ಚೆನ್ನಾಗಿರಲ್ಲ. ನೀನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ರೆ, ನಿಮ್ಮ ಅಪ್ಪನೂ ಗೌರ್ಮೆಂಟ್ ಅಫಿಷಿಯಲ್ಲು, ಒಳ್ಳೆ ಸ್ಟ್ಯಾಂಡರ್ಡ್ ಹುಡುಗನ ಮದುವೆ ಆಗ್ಬೋದಾಗಿತ್ತು. ಅಯ್ಯೋ, ನಾನಂತೂ ಆಗಲ್ಲ ಅಂತಂದೆ. ನಮ್ಮಪ್ಪ ನಮ್ಮಮ್ಮ ಏನು ಕೇಳಿರ್ತಾಗ ಅವರಿಂದಲೇ ಹಿಂಗೆ ಆಗಿದ್ದು ಮುತ್ತಕ್ಕ. ಅದಕ್ಕೆ ಹೋಗಿ ಚೆನ್ನಾಗೆ ಕೂತ್ಬಿಡ್ತೀನಿ ಬಾ. ಅವರಿಬ್ಬರು ನೋಡಿ ಹಿಂಗೆ ಮಾತಾಡ್ತಾ ಇದ್ದಾರೆ. ಹೀಗೆ ಹೋಗಿ ಹೇಳ್ತೀನಿ ಶರತ್ಗೆ. ಅವ್ನ ಬುದ್ಧಿ ಏನು ಅಂತ ಗೊತ್ತಿಲ್ಲ. ನಮ್ಮಿಬ್ರನ್ನು ದೂರ ಮಾಡಿ ಇವತ್ತು ನಾವು ಎಷ್ಟು ಇಷ್ಟಪಟ್ಟಿದ್ವಿ, ನಮ್ಮಿಬ್ರು ದೂರ ಆಗಂಗೆ ಮಾಡಿ ಸುಮ್ಮನೆ ಇವತ್ತು ನಮಗೆ ಮೋಸ ಮಾಡ್ಬಿಟ್ಟ.
ಇವನು ಅಂಥವ್ರ ಜೊತೆ ಮಾತಾಡ್ತಾ ಇದ್ದಾನೆ. ನೋಡು ಅವ್ರ ಅಣ್ಣ ತಮ್ಮಗಳು ಯಾವತ್ತಿದ್ರು ಒಂದಾಗ್ಬಿಡ್ತಾರೆ. ಯಾರಾದ್ರೂ ಹಿಂಗೆ ಕಡೆಗಳವ್ರು ಮಾತಾಡ್ದವ್ರೇನು ಇಷ್ಟವ್ರಾಗೋದು. ನೋಡಿ ಇವತ್ತು ಅವರಿಬ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ನೋಡಕ್ಕ ಯಾರನ್ನ ನಮ್ಮಂಥವ್ರು ಮಾತಾಡಿ ಇವಳಪ್ಪ ಹಿಂಗೆ ಮಾತಾಡಿದ್ರು ಅಂತ ಅನ್ನಿಸ್ಕೋಬೇಕು ನಾವು. ಚೆನ್ನಾಗಿರೋ ಯಾರೂ ಆಗಲ್ಲ ಲೈಫಲ್ಲಿ. ನಾವು ಚೆನ್ನಾಗಿದ್ರೇನೆ ಎಲ್ಲನ. ನಾವು ಚೆನ್ನಾಗಿಲ್ಲ ಅಂತಂದರೆ ಯಾರು ನಮ್ಮ ಕಷ್ಟಕ್ಕೆ ಬರಲ್ಲ, ಯಾರೇ ಆಗಲಿ. ಈಗ ನಾವು ಮದುವೆ ಆಗ್ಬೇಕಂದ್ರೂ ನಾವು ಚೆನ್ನಾಗಿ ದುಡ್ದು ಚೆನ್ನಾಗಿದ್ರೇನೆ. ನಮಗೂ ಇನ್ನೂ ಏನು ಏಜ್ ಆಗಿಲ್ಲ, ನಾನು ಇನ್ನು 2 ವರ್ಷ ಬಿಟ್ಟು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಹಂಗೆ ಆಗಿ ಚೆನ್ನಾಗಿರು. ಸುಮ್ಮನೆ ಎಲ್ಲರ ಹತ್ರ ಜಗಳ ಮಾಡಿಕೊಂಡು ಸುಮ್ಮನೆ ಇದು ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಶರತ್, ಯಾಕೆ ಇವನ್ ಜೊತೆ ಮಾತಾಡ್ತಾ ಇದೀಯಾ? ನಾವಿಬ್ರು ಅಣ್ಣ ತಮ್ಮಗಳು ಮಾತಾಡ್ತಾ ಇದ್ದೀವಿ. ಏನಿವಾಗ ಏನು ಮಾತಾಡಬಾರ್ದಾ? ಇವತ್ತು ನನಗೆ ಅಣ್ಣನ ಸಮಾನ. ನಾನೇ ಇವತ್ತೊಂದು ವರ್ಷ ಚಿಕ್ಕವನು, ಆದ್ರೂ ನಾನು ಅವನ್ನ ಭುವನ್ ಅಂತಲೇ ಕರಿತೀನಿ. ಇವತ್ತು ನಮ್ಮ ಅಣ್ಣನ ಸಮಾನ. ಅದಕ್ಕೆ ನಾನು ನಮ್ಮ ಅಣ್ಣನ ಜೊತೆ ಮಾತಾಡ್ತಾ ಇದ್ದೀನಿ. ನಾವಿಬ್ರು ಅಣ್ಣ ತಮ್ಮಂದ್ರು. ಏನಕ್ಕೆ ನೀನು ಬಂದು ನಾವಿಬ್ರು ಮಾತಾಡ್ತಾ ಇರೋದಕ್ಕೆ ಇಷ್ಟು ನೀನು ರೇಗಾಡ್ತಾ ಇದೀಯಾ? ನಿನಗೂ ಇದಕ್ಕೂ ಏನು ಸಂಬಂಧ? ಹಾಂ, ಇವನಿಂದಲೇನೆ ನಾವಿಬ್ರು ದೂರ ಆಗಿದ್ದು. ಇವನು ಎಷ್ಟು ಮೋಸ ಮಾಡ್ದ. ಇವನ್ನ ಇನ್ನೂ ನಂಬ್ಕೊಂಡು ನೀನು ಇವನ ಜೊತೆ ಮಾತಾಡ್ತಾ ಇದೆಯಲ್ಲ, ಯಾರನ್ನೂ ನಂಬೇಡ. ತುಂಬಾ ಮೋಸ ಮಾಡ್ಬಿಟ್ಟ ಇವನು. ಇಂಥವ್ನ ಮಾತು ಕೇಳ್ಕೊಂಡು ನೀನು ಇವತ್ತು ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾ ಇದೀಯಾ? ಇವನು ಎಲ್ಲ ಫಿಟ್ಟಿಂಗ್ ಇಟ್ಟಿರೋದು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು. ಏಯ್, ನಾನು ಏನಾದರೂ ಹೇಳ್ಕೊಟ್ಟಿದ್ದೀನಿ ಕೇಳಿ ನೋಡಿ ಮಾತಾಡು. ಸುಮ್ಮನೆ ಮಾತಾಡ್ಬಿಟ್ಟಿದೀಯ ಅಂದರೆ ಸರಿಯಾಗಲ್ಲ. ನಾವಿಬ್ರು ಅಣ್ಣ ತಮ್ಮಂದ್ರು ಒಂದಾಗಿದ್ದೀವಿ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾವು ಚೆನ್ನಾಗಿರ್ತೀವಿ. ನಾನು ನಮ್ಮ ಅಣ್ಣ ನಾವೆಲ್ಲ ಚೆನ್ನಾಗಿರ್ತೀವಿ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾವಿಬ್ರು ಒಂದಾಗಿದ್ದೀವಿ. ನಿನ್ನಂತವಳನ್ನ ಮಾತ್ರ ನಮ್ಮ ಫ್ಯಾಮಿಲಿಯಲ್ಲಿ ಹತ್ರಕ್ಕೆ ಸೇರಿಸೋದಿಲ್ಲ. ಹೊರಟೋಗು ಇಲ್ಲಿಂದಾನ. ನೋಡು ಭುವನ್ ಹೇಗೆ ಮಾತಾಡ್ತಾ ಇದ್ದಾಳೆ. ನಾವಿಬ್ರು ಚೆನ್ನಾಗಿರೋದು ನೋಡಿ ಅವಳಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಹೊಟ್ಟೆ ಉರ್ಕೊಳ್ತಾ ಇದ್ದಾಳೆ. ಹೊಟ್ಟೆ ಉರಿ ನೋಡು ಹೆಂಗ್ ಉರ್ಕಂತ ಇದ್ದಾಳೆ. ಉರ್ಕಂತಿ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ, ಇವ್ರ ಅಣ್ಣನಿಗೆ ಬೇರೆ ಹುಡುಗಿ ತಂದು ಮದುವೆ ಮಾಡಕ್ ಆಗ್ತಾ ಇರ್ಲಿಲ್ವಾ ಇವ್ರ ಕೈಲೆ? ನಮ್ಮ ಅಕ್ಕನೇ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡವ್ರಲ್ಲ, ಇವ್ರಿಗೇನು ಅನ್ಸಲ್ವಾ? ನಮ್ಮ ಫ್ಯಾಮಿಲಿ ಬೇಡ ಅಂತ ಹೇಳ್ದವ್ರು ಮತ್ತೆ ನಮ್ಮ ಫ್ಯಾಮಿಲಿಗೆ ಬಂದವರಲ್ಲ, ಇವ್ರಿಗೆ ಏನು ಹೇಳ್ಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನ ಸಲುವಾಗಿ ಅವ್ರಿಗೆ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಅವರಿಬ್ರು ಇಷ್ಟಪಟ್ಟವ್ರೆ, ಮದುವೆ ಆಗವ್ರೆ. ಅದಕ್ಕೂ ಇವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇವನು ಮಾತ್ರ ನೀನು ಅನ್ಬೇಡ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಮಾತಾಡೋದಕ್ಕೆ ಬರಬೇಡ. ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರು ಇಲ್ಲಿಂದಾನ. ಸುಮ್ಮನೆ ಮಾತಾಡಿದೀಯ ಅಂದರೆ ಇಷ್ಟ ಆಗೋದಿಲ್ಲ ನೋಡು ತನ್ವಿತಾ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಮಾತಾಡಿದಷ್ಟು ಮಾತುಗಳು ಬೆಳೀತಾನೆ ಹೋಗ್ತವೆ. ಅರ್ಥ ಮಾಡ್ಕೊಂಡು ಹೋಗು. ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಏನು ಮಾಡ್ತೀನಿ ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡು. ಅರ್ಥ ಮಾಡ್ಕೊಂಡೆ ಮಾತಾಡ್ತಾ ಇರೋದು. ಇವಾಗ ನೀವಿಬ್ರು ಒಂದಾಗ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ತಿದ್ರೆ ನೀವಿಬ್ರು ಮೋಸಗಾರರಂಗಾದ್ರೆ, ಇಬ್ರು ಮೋಸ ಮಾಡೋದಕ್ಕಂತಲೇ ಅಣ್ಣ ತಮ್ಮಗಳು ಇನ್ನೇನು ಗೊತ್ತಲ್ಲ. ಅದೇ ಅಲ್ವಲ್ಲ, ಅದೇ ಸಂಬಂಧ ಅಲ್ಲ. ಗೊತ್ತಾಯ್ತು ತಗ, ಅದು ಇನ್ನೆಲ್ಗೆ ಹೋಗುತ್ತೆ. ಅದು ವಂಶ ಪಾರಂಪರ್ಯಾಗಿ ಬಂದಿರೋದು ಇನ್ನೆಲ್ಗೆ ಹೋಗುತ್ತೆ. ನಿಮ್ಮ ಅಣ್ಣನ ಬುದ್ಧಿನೂ ನಿನಗೂ ಬಂದೈತೆ. ಇಬ್ರು ಅಂತವ್ರೇನೆ. ಓಹೋ, ದೊಡ್ಡದಾಗಿ ಏನಂಗೆ ಏನೋ ಇದು ಮಾಡ್ತೀನಿ ಅಂತ. ನೀವಿಬ್ರು ಮದುವೆ ಆಗ್ರೋ, ನೋಡ್ತೀನಿ ಅವಾಗ. ಒಳ್ಳೆ ಹುಡುಕಿ ನನ್ನಂತವಳನ್ನ ರಿಜೆಕ್ಟ್ ಮಾಡಿದಿರ ನೀವಿಬ್ರು ಅಂತಂದ್ರೆ ನೀವಿಬ್ರು ಯಾವತ್ತು ಜೀವನದಲ್ಲಿ ಮದುವೆ ಆಗೋದಿಲ್ಲ. ನೋಡ್ತಾ ಇರ್ರಿ. ಬೇಡ, ಮದುವೆ ಆಗ್ಲಿಲ್ಲ ಅಂದ್ರೆ ಹಾಗೆ ಇರ್ತೀವಿ. ಒಳ್ಳೆತನ ಒಳ್ಳೆ ಗುಣ ಇದ್ರೆ ಯಾರು ಬೇಕಾದ್ರೂ ನೋಡ್ತಾರೆ ಬಿಡು. ಅಯ್ಯೋ, ಹಣ ಬರ್ದಾಗಿದ್ದಂಗೆ ಆಗುತ್ತೆ ಬಿಡು. ಏನು ನೀನು ಒಬ್ಳೇನಾ? ಈ ಪ್ರಪಂಚದ ಮೇಲೆ ಹುಡುಗಿ ತ್ರಿಪುರ ಸುಂದರಿ ನೀನು ಒಬ್ಳೇನಾ ಇರೋದು? ಹೋಗು. ನಮ್ಗೆ ಮದುವೆ ಆಗೋದು ಗೊತ್ತೈತೆ, ನಮ್ಗೆ ಎಲ್ಲ ಹುಡುಗಿ ಹುಡ್ಕೋದು ಗೊತ್ತೈತೆ, ನಮ್ಗೆಲ್ಲ ಗೊತ್ತೈತಿ. ಎಲ್ಲ ತಿಳ್ಕೊಂಡಿದೀವಿ ನಾವು ಹೆಂಗೆ ಅಂತ. ಸುಮ್ಮನೆ ಮಾತಾಡ್ಬಿಟ್ಟಿದೀವಿ ಅಂದ್ರೆ ಸರಿಯಾಗಲ್ಲ. ಅನ್ಕೊಂಡಿದ್ರಿಗೆ ಹಾಳಾಗಿ ಹೋಗ್ತಿರ್ತಾಗ. ನೀವಿಬ್ರು ಉದ್ಧಾರ ಅಂತ ಆಗಲ್ಲ. ನೀವಿಬ್ರು ಹಾಳಾಗಿ ಹೋಗ್ತೀರಾ. ನಾನು ಅಂದ್ಬಿಟ್ಟಿದ್ದೀನಿ ಅಂತಂದ್ರೆ ಮತ್ತೆ ಏನಿಲ್ಲ. ನೀವಂತೂ ನಾನು ಹೇಳಿದ್ದು ಯಾವತ್ತು ನಿಜ ಹಾಗೆ ಆಗುತ್ತೆ. ನಾನು ಹೇಳಿರೋದು ಯಾವತ್ತೂ ಸುಳ್ಳಾಗಲ್ಲ. ಇವಳಂಗೆ ದೊಡ್ಡ ಇದು ಹೇಳಿರೋದೆಲ್ಲ ನಿಜ ಆಗುತ್ತೆ. ನೋಡಿ, ನಾವಿಬ್ರು ಚೆನ್ನಾಗಿರೋದು ನೋಡಿ ಹೆಂಗ್ ಉರ್ಕೊಳ್ತಾ ಇದ್ದಾಳೆ. ಚೆನ್ನಾಗಾಗ್ಬಿಟ್ರಲ್ಲ ಅಣ್ಣ ತಮ್ಮಗಳಿಬ್ರು ಅಂತ. ಅದೇ ಮತ್ತೆ ಅಣ್ಣ ತಮ್ಮಂದ್ರಲ್ಲಿ ಒಗ್ಗಟ್ಟಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಫಸ್ಟ್ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಯಾರೇ ಆಗಲಿ, ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿಯವರಾಗಲಿ, ಫಸ್ಟ್ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಮೂರನೇವರಿಂದ ಏನು ಮಾಡೋಕ್ಕಾಗಲ್ಲ. ಮೂರನೇವ್ರಿಗೆ ಭಯ ಇರುತ್ತೆ. ಇವಾಗ ನಾವಿಬ್ರು ಒಂದಾಗಿದ್ದೀವಿ, ತನ್ವಿಗೆ ಎಷ್ಟೋ ಭಯ ಇರುತ್ತೆ. ಇನ್ಮೇಲೆ ಏನೇ ಆಗಲಿ ಮಾತಾಡಲ್ಲ ನೋಡು. ಅದಕ್ಕೆ ಮತ್ತೆ ಅಣ್ಣ ತಮ್ಮಂದ್ರಲ್ಲಿ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ರದು ಸುಮ್ಮನೆ ಅಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ನಾನು ಒಂದು ವರ್ಷ ಚಿಕ್ಕವನು. ನಮ್ಮ ಅಣ್ಣ ಅಂತಲೇ ಅಂತೀನಿ. ಭುವನ್ ಅಣ್ಣ ನಮ್ಮ ಅಣ್ಣನೇನೆ. ಇಬ್ಬರು ಒಂದಾಗಿ ಚೆನ್ನಾಗಿ ಇವಾಗ ಮಾತಾಡ್ಕೊಂಡು ಚೆನ್ನಾಗಿದ್ದೀವಿ. ಅದನ್ನು ನೋಡಿ ತನ್ಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಚೆನ್ನಾಗಾಗ್ಬಿಟ್ರಲ್ಲಪ್ಪ ಅಣ್ಣ ತಮ್ಮಂದ್ರು ಅಂತೇಳಿ ತುಂಬ ಉರ್ಕೊಳ್ತಾ ಇದ್ದಾಳೆ. ಉರ್ಕಂಬ್ಲಿ ಚೆನ್ನಾಗಿ ಉರ್ಕಂಬ್ಲಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.